ಹಲೋ ಡೈಮಂಡ್ಸ್, ಈ ಸರಿ ಸೆಪ್ಟೆಂಬರ್ ಅಲ್ಲಿ ಯಾವ ಫೋನ್ಗಳು ರಿಲೀಸ್ ಆಗುತ್ತೆ ಅಂತ ನೋಡೋಣ. ಲಾಸ್ಟ್ ಟೈಮ್ ಆಗಸ್ಟ್ ಅಲ್ಲಿ ರಿಲೀಸ್ ಆಗೋ ಎಲ್ಲ ಫೋನ್ಗಳು ಇಷ್ಟ ಆದ್ರೆ ನಾನು ನಿಮ್ಗೆ ಹೇಳಿದ್ದೆ, ನೀವು ಸುಮಾರು ಜನ ವಿಡಿಯೋಸ್ ನ ನೋಡಿರ್ಬೋದು. ಈ ಸರಿ ಸೆಪ್ಟೆಂಬರ್ ಅಲ್ಲಿ ಹೆವಿ ಲಾಂಚಸ್ ಆಗುತ್ತೆ, ದೊಡ್ಡ ಬ್ರ್ಯಾಂಡ್ಸ್ ಲಾಂಚಸ್ ಕೊಡ್ತವೆ. ಆಪಲ್ ಮತ್ತೆ ಇನ್ನು ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ಒಳ್ಳೊಳ್ಳೆ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದೆ. ಅದೆಲ್ಲ ಕಂಪ್ಲೀಟ್ ಒನ್ ಬೈ ಒನ್ ಲಿಸ್ಟ್ ಆದ್ರೆ ಕೊಡ್ತೀನಿ. ಯಾರ್ಯಾರು ಈ ಬ್ರ್ಯಾಂಡ್ ಗಳಿಗೆ ಫ್ಯಾನ್ ಇದ್ದೀರಾ ಅಂದ್ಬಿಟ್ಟು ಪರ್ಟಿಕ್ಯುಲರ್ ನಿಮ್ಮ ಫ್ಯಾನ್ ಬೇಸ್ ಬ್ರ್ಯಾಂಡ್ ಇರುತ್ತಲ್ಲ, ಆ ಬ್ರ್ಯಾಂಡ್ ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಫೋನ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ T3 Pro ಅಂದ್ಬಿಟ್ಟು ಜಸ್ಟ್ ಅದು ಇವತ್ತೇ ಲಾಂಚ್ ಆಗಿರುವಂತ ಫೋನು. ಇವತ್ತೇ ಅಂದ್ರೆ 27. ಎಡಿಟರ್ ಯಾವಾಗ ಎಡಿಟ್ ಮಾಡ್ಕೊಡ್ತಾರೋ ಗೊತ್ತಿಲ್ಲ, 27 ಕೊಟ್ರೆ 27 ವಿಡಿಯೋ ಬರುತ್ತೆ. ಈ ಫೋನ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ನಮಗೆ 6.77 ಇಂಚಸ್ ನ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಅಚೀವ್ ಮಾಡುವಂತ ಅಮೋಲೆಡ್ ಡಿಸ್ಪ್ಲೇ ಇದರಲ್ಲಿ ನಮಗೆ ಕೊಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಡುಯಲ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ. 8GB ರ್ಯಾಮ್ ಪ್ಲಸ್ 8GB ವರ್ಚುವಲ್ ರ್ಯಾಮ್ ಇದರಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಬಹುದಾಗಿದೆ. 8GB ವರ್ಚುವಲ್ ರ್ಯಾಮ್ ನ ಯಾರು ನಂಬ್ಕೊಳ್ಳೋಕೆ ಹೋಗ್ಬಿಡಿ, 8GB ರ್ಯಾಮ್ ಅಂತ ಫಿಕ್ಸ್ ಆಗಿ 128GB ಇನ್ಬಿಲ್ಟ್ ಸ್ಟೋರೇಜ್ ಇದರಲ್ಲಿ ಕೊಡ್ತಾ ಇದ್ದು, ಇದರಲ್ಲಿ 128GB ಮತ್ತೆ 256GB ಅಂತ ಎರಡು ವೇರಿಯಂಟ್ ಬರುತ್ತೆ. ಪ್ರೈಸ್ ಮಾತ್ರ 24,999 ಮತ್ತೆ 26,999 ಅಂತ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕರೆಂಟ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಜಸ್ಟ್ ಲಾಂಚ್ ಆಗಿದೆ, ಸೇಲ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಸೇಲ್ ಸ್ಟಾರ್ಟ್ ಆದಾಗ ಇದರಲ್ಲಿ ಕಾರ್ಡ್ ಡಿಸ್ಕೌಂಟ್ ಅಂತ ಆಲ್ಮೋಸ್ಟ್ ಒಂದು 2-2.5 ಸಾವಿರ ಡಿಸ್ಕೌಂಟ್ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. 7 Gen 3 ಬಂದ್ಬಿಟ್ಟು ಆಲ್ರೆಡಿ 2 ವರ್ಷ ಹಳೆ ಪ್ರೊಸೆಸರ್ ಆಗೋಗಿರೋದ್ರಿಂದ ಇದು ಈ ಪ್ರೈಸ್ ಗೆ ಓಕೆ ಫೋನ್ ಅಂತ ಹೇಳ್ಬೋದು. ಇದರಲ್ಲಿ 5000 mAh ಬ್ಯಾಟರಿ ಇರುತ್ತೆ, ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಇನ್ನೆಲ್ಲ ಕಂಪ್ಲೀಟ್ ಸೇಮ್ ಇರುತ್ತೆ. ಇದು ಐಕ್ಯೂದವರು ರೀಸೆಂಟ್ ಆಗಿ ಸೇಮ್ ಡಿಸೈನ್ ಒಂದಿಗೆ ಒಂದು ಫೋನ್ ಬಿಟ್ಟಿದ್ರು, ಅದನ್ನೇ ರೀನೇಮ್ ಮಾಡಿ ವಿವೋದಲ್ಲಿ ತಂದಿದ್ದಾರೆ ಅಂತ ಹೇಳ್ಬೋದು. ವಿವೋ ಫ್ಯಾನ್ ಬೇಸ್ ಬೇರೆ ಇರುತ್ತೆ, ಐಕ್ಯೂ ಫ್ಯಾನ್ ಬೇಸ್ ಬೇರೆ ಇದೆ. ಸೊ ಅದಕ್ಕೋಸ್ಕರ ಇವರು ಎರಡು ಕಡೆ ಫೋನ್ ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಫೋನ್ ನಮಗೆ ರಿಯಲ್ಮಿ ಕಡೆಯಿಂದ ಬರ್ತಾ ಇದೆ, ರಿಯಲ್ಮಿ 13 5G ಅಂದ್ಬಿಟ್ಟು. ಈ ಫೋನ್ ಅಲ್ಲಿ ನಮಗೆ 6.72 ಇಂಚಸ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ 900 ನಿಟ್ಸ್ ಬ್ರೈಟ್ನೆಸ್ ನ ಅಚೀವ್ ಮಾಡುವಂತ IPS LCD ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇದರಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ಡುಯಲ್ ರಿಯರ್ ಕ್ಯಾಮ್ರಾ ಸೆಟಪ್ ಮತ್ತೆ 16 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಸ್ಪೆಸಿಫಿಕೇಶನ್ ಹೇಳ್ತಾ ಇದ್ರೆ ಸ್ವಲ್ಪ ಲ್ಯಾಗ್ ಆಗುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಓದ್ಕೊಂಡ್ಬಿಡಿ. MediaTek Dimensity 7300 ಪ್ರೊಸೆಸರ್ ಇದರಲ್ಲಿದ್ದು, 8GB ರ್ಯಾಮ್ 6GB ವರ್ಚುವಲ್ ರ್ಯಾಮ್ ಇರುತ್ತೆ, 128GB ಇನ್ಬಿಲ್ಟ್ ಮೆಮೊರಿ ಇರುತ್ತೆ. ಇದರಲ್ಲಿ 256GB ವೇರಿಯಂಟ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟರಿ ಇದು ಆಂಡ್ರಾಯ್ಡ್ 14 ಬೇಸ್ ಮೇಲೆ ಇದು ವರ್ಕ್ ಆಗುವಂತ ಫೋನ್ ಇದಾಗಿರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ವೇರಿಯಂಟ್ ಆದಂತ 13+ ಸಹ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ನಮಗೆ 28 or 29 ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಬಂದು 6.2 ಇಂಚಸ್ ಅಮೋಲೆಡ್ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿದ್ದಾರೆ. 5000 mAh ಬ್ಯಾಟರಿ ಇರುತ್ತೆ, 80 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ. ಮತ್ತೆ ಈ ಫೋನ್ IP54 ರೇಟಿಂಗ್ ನೊಂದಿಗೆ ಬರುವಂತ ಫೋನ್ ಇದಾಗಿದ್ದು, ಆಂಡ್ರಾಯ್ಡ್ 15 ಬೇಸ್ ಮೇಲೆ ವರ್ಕ್ ಆಗೋ ಫೋನ್ ಇದಾಗಿರುತ್ತೆ. 8GB ರ್ಯಾಮ್ 128GB ಸ್ಟೋರೇಜ್ ಇದು ಹೊಂದಿದ್ದು, ನಾರ್ಮಲ್ ಡುಯಲ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಅಲ್ಲಿ ಬಂದು 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಸ್ಕ್ರೀನ್ ಅಲ್ಲೆಲ್ಲ ಪ್ರತಿಯೊಂದು ಫೋನ್ ಸ್ಪೆಸಿಫಿಕೇಶನ್ ಆಗ್ತಾ ಇರ್ತೀನಿ, ಎಲ್ಲ ಹೇಳ್ತಾ ಹೋದ್ರೆ ಟೈಮ್ ಲ್ಯಾಗ್ ಆಗುತ್ತೆ. ಸೊ ಇದರಲ್ಲಿ ನೀವು ಸ್ಪೆಸಿಫಿಕೇಶನ್ ನ ನೋಡ್ಕೊಬಹುದು. ನೆಕ್ಸ್ಟ್ ಬಂದು ನಮಗೆ ಆಪಲ್ ಕಡೆಯಿಂದ ಸೆಪ್ಟೆಂಬರ್ 9ನೇ ತಾರೀಕು ರಾತ್ರಿ 10ವರೆಗೆ ಲೈವ್ ನ ಶೆಡ್ಯೂಲ್ ಕೂಡ ಮಾಡಿಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ. ನಮಗೆ 9ನೇ ತಾರೀಕು ನೈಟ್ 10ವರೆಗೆ ಇದೆಲ್ಲ ಫುಲ್ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಆಪಲ್ ಅಲ್ಲಿ ಯಾವ್ಯಾವ ಫೋನ್ಸ್ ಲಾಂಚ್ ಆಗುತ್ತೆ ಏನೇನು ಅಂತ ನಮ್ಗೆ ಆವತ್ತು ನೋಡೋದಕ್ಕೆ ಸಿಗುತ್ತೆ. ನಾನು ಅವತ್ತು ಮೇ ಬಿ ಫ್ರೀ ಇದ್ರೆ ಲೈವ್ ಬರ್ತೀನಿ, ಲೈವ್ ಅಲ್ಲಿ ನಾವು ಸ್ಟ್ರೀಮ್ ಮಾಡೋಣ. ಅವ್ರ ಕೀ ಪಾಯಿಂಟ್ಸ್ ಏನೇನಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಆ ಟೈಮಲ್ಲಿ ಕೊಡ್ತೀನಿ. ಇವಾಗಿರೋ ಕರೆಂಟ್ ಪ್ರೆಸೆಂಟ್ ಇವಾಗ ನಮ್ಗೆ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಗೊತ್ತಲ್ವಾ, ಅದ್ರ ಮೇಲೆ ನೋಡೋದಾದ್ರೆ iPhone 16 ಬಂದು 6.1 ಇಂಚಸ್ ಎಲ್ಲ ರೆಗ್ಯುಲರ್ 60 Hz ರಿಫ್ರೆಶ್ ರೇಟ್ ಇರುವ 1200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುವಂತ ಒಂದು XDR ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡ್ತಾರೆ. ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಫ್ರಂಟ್ ಅಲ್ಲಿ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ಆಪಲ್ ಬಯೋನಿಕ್ ಈ ಸರಿ 18 ಅಥವಾ 18 Pro ಚಿಪ್ ನ ತಗೊಂಡ್ಬರ್ಬೋದು, ಅಥವಾ 17 Pro 16 ಸೀರೀಸ್ ಗೆ ತಗೊಂಡ್ಬಂದು 16 Pro ಗೆ 18 ಚಿಪ್ ನ ತಂದ್ರು ತರಬಹುದು. ಹೇಳೋದಕ್ಕಾಗೋದಿಲ್ಲ, ಎರಡು ಪಾಸಿಬಲ್ಸ್ ಇದಾವೆ. 8GB ರ್ಯಾಮ್ 128GB ಬೇಸ್ ವೇರಿಯಂಟ್ ನ ಸ್ಟಾರ್ಟಿಂಗ್ ಸ್ಟೋರೇಜ್ ಇದು ಹೊಂದಿದ್ದು, 3561 mAh ಬ್ಯಾಟ್ರಿ ಇರುತ್ತೆ. ಐಫೋನ್ ಅಂತ ಅಂದ್ಮೇಲೆ ಬ್ಯಾಟ್ರಿನ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರು ಏನು ನೋಡೋದಿಲ್ಲ, ಜಸ್ಟ್ ಪ್ಲಸ್ ಪ್ರೋನಾ ನಾನ್ ಪ್ರೋನಾ ಅಷ್ಟೇ ನೋಡ್ಕೊಂತಾರೆ. 16+ ನೋಡ್ಕೊಳ್ಳೋದಾದ್ರೆ ನಮಗೆ 6.7 ಇಂಚಸ್ ನ ಡಿಸ್ಪ್ಲೇ ಇರುತ್ತೆ. ಇನ್ನೆಲ್ಲ ಕಾಮನ್ ಸ್ಪೆಸಿಫಿಕೇಶನ್ ಇರುತ್ತೆ. 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 12 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುವಂತದ್ದು. 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ. ಇದರಲ್ಲೂ ಆಪಲ್ 18 ನ ಪ್ರೋ ಚಿಪ್ ನೋಡೋದಕ್ಕೆ ಸಿಕ್ಕಿದ್ರು ಸಿಗ್ಬಹುದು, ಇಲ್ಲಾಂದ್ರೆ ಆಪಲ್ A18 ಬಯೋನಿಕ್ ಚಿಪ್ ಇದ್ರಲ್ಲಿ ನೋಡೋದಕ್ಕೆ ಸಿಗ್ಬಹುದು. ಎರಡು ಪಾಸಿಬಲ್ಸ್ ಇದೆ. 8GB ರ್ಯಾಮ್ 128GB ಬೇಸ್ ವೇರಿಯಂಟ್
ಇದಾಗಿದ್ದು 4006 mAh ಬ್ಯಾಟ್ರಿ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಸರಿ ಲೇಟೆಸ್ಟ್ ಆಗಿ iOS 18 ವಿತ್ AI ಫೀಚರ್ಸ್ ಇಂದ ಈ ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. iPhone 16 Pro ನೋಡ್ಕೊಂಡ್ರೆ ನಮಗೆ 6.3 ಇಂಚಸ್ ನ 120 Hz ರಿಫ್ರೆಶ್ ರೇಟ್ ಇರುವಂತ ಒಂದು ರೆಟಿನಾ XDR AMOLED ಡಿಸ್ಪ್ಲೇ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ರಿಯರ್ ಕ್ಯಾಮ್ರಾ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಇದು ಹೊಂದಿದ್ದು 48 ಮೆಗಾ ಪಿಕ್ಸೆಲ್ ಪ್ಲಸ್ 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತೆ 12 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಅಥವಾ ಪೆರಿಸ್ಕೋಪ್ ಸೆನ್ಸರ್ ಅವ್ರು ಏನೋ ವಿಚಿತ್ರವಾಗಿ ಮಾಡ್ತಾರಲ್ವಾ ಆ ತರ 3 ಕ್ಯಾಮ್ರಾ ಸೆಟಪ್ಸ್ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಬಂದ್ಬಿಟ್ಟು 12 ಮೆಗಾ ಪಿಕ್ಸೆಲ್ ಫಿಕ್ಸ್. ಇದರಲ್ಲಿ ಪಕ್ಕಾ ಆಪಲ್ A18 Pro ಬಯೋನಿಕ್ ಚಿಪ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಬೋದು. ಇದರಲ್ಲೂ ಬೇಸ್ ಅಷ್ಟೇ 8GB ರ್ಯಾಮು 128GB ಗಿಂತ 256GB ಬರುತ್ತೆ ಅನ್ಸುತ್ತೆ. 128GB ಬಂದ್ರು ಒಳ್ಳೇದೆ. ಇದರಲ್ಲಿ 3577 mAh ಬ್ಯಾಟ್ರಿ ಇದೊಂದಿದ್ದು iOS 18 ನ ಆಪರೇಟಿಂಗ್ ಸಿಸ್ಟಮ್ ನೊಂದಿಗೆ ಈ ಫೋನ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟಾಪ್ ಆಫ್ ದಿ ಲೈನ್ iPhone 16 Pro Max ಇದರಲ್ಲಿ ಬಂದ್ಬಿಟ್ಟು 6.9 ಇಂಚಸ್ 120 Hz ರಿಫ್ರೆಶ್ ರೇಟ್ ನೊಂದಿಗೆ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಇದು ಅಚೀವ್ ಮಾಡುವಂತ ರೆಟಿನಾ XDR ಡಿಸ್ಪ್ಲೇ ಯೂಸ್ ಮಾಡ್ತಾ ಇದ್ದಾರೆ. ರೆಟಿನಾ XDR ಸರಿ ಎಲ್ಲಾ ಸ್ಯಾಮ್ಸಂಗ್ ನ ಬಿಟ್ಟು LG ಡಿಸ್ಪ್ಲೇಗಳ ಕಡೆ ಬರ್ತಾ ಇದ್ದಂಗಿದೆ. ಅದಕ್ಕೋಸ್ಕರ ಸ್ಯಾಮ್ಸಂಗ್ ಅಲ್ಲಿ ಅಮೋಲೆಡ್ ಡಿಸ್ಪ್ಲೇಸ್ ಅಂತ ಬರುತ್ತೆ, LG ಅಲ್ಲಿ ರೆಟಿನಾ XDR ಡಿಸ್ಪ್ಲೇಸ್ ಅಂತ ಬರುತ್ತೆ. ಸೊ ಎಲ್ಲಾ ಲೈನ್ ಅಪ್ ಅಲ್ಲೂ ನಮಗೆ LG ಡಿಸ್ಪ್ಲೇಗಳಾದ್ರೆ ಈ ಸರಿ ನೋಡೋದಕ್ಕೆ ಸಿಗುತ್ತೆ. LG ಯೂಸ್ ಮಾಡಿದ್ರೆ ಬೆಟರ್, Vivo ಯೂಸ್ ಮಾಡಿದ್ರೆ ಪಕ್ಕಾ ಲಾಸ್ಟ್ ಟೈಮ್ ಬಂದಾಗೆ ಗ್ರೀನ್ ಸ್ಕ್ರೀನ್ ಇಶ್ಯೂ 100% ಬರುತ್ತೆ. ಸೊ ಇದರಲ್ಲೂ ಸಹ ನಮಗೆ 48 ಮೆಗಾ ಪಿಕ್ಸೆಲ್ ಪ್ಲಸ್ 48 ಮೆಗಾ ಪಿಕ್ಸೆಲ್ ಪ್ಲಸ್ 12 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ 12 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಸಹ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲೂ ಆಪಲ್ ಬಯೋನಿಕ್ A18 Pro ಚಿಪ್ ನ ಯೂಸ್ ಮಾಡ್ತಾರೆ. ಇದರಲ್ಲೂ 8GB ರ್ಯಾಮ್ 256GB ಬೇಸ್ ವೇರಿಯಂಟ್ ಇದಾಗಿದ್ದು 4676 mAh ಬ್ಯಾಟ್ರಿ ಇದನ್ನ ಈ ಫೋನ್ ಹೊಂದಿರುತ್ತೆ. ಮತ್ತೆ iOS 18 ಆಪರೇಟಿಂಗ್ ಸಿಸ್ಟಮ್ ಇದರಲ್ಲಿ ಸ್ಟಾಕ್ ಅಲ್ಲೇ ಬರುತ್ತೆ. ಈ ಸರಿ ಐಫೋನ್ ಗಳ ಪ್ರೈಸ್ ನಾನಂತೂ ಬೇಸ್ ವೇರಿಯಂಟ್ iPhone 16 Pro Max 1,80,000 ರೂಪಾಯಿ ಪಕ್ಕ ಇಡ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಇಂಡಿಯಾದಲ್ಲಿ ಅಸೆಂಬಲ್ ಮಾಡ್ತಾ ಇರೋದ್ರಿಂದ 1,30,000 1,32,000 ರೂಪಾಯಿ ರೇಂಜ್ ಇಟ್ರೆ ಬೆಸ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. 1,30,000 ರೂಪಾಯಿ ಒಳಗಡೆ ಇದ್ರೆ ಮಾತ್ರ ಪ್ರೋ ಮ್ಯಾಕ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದ್ರೆ ಬೇಡ ಅಂತಾನೆ ನಾನು ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಮಗೆ ಮೋಟರೋಲಾ ಕಡೆಯಿಂದ 2 ಫೋನ್ಸ್ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ Razer 50 ಅಂದ್ಬಿಟ್ಟು ಇದೊಂದು ಫ್ಲಿಪ್ ಫೋನ್ ಆಗಿದ್ದು 6.9 ಇಂಚಸ್ ಸ್ಕ್ರೀನ್ ಇದರಲ್ಲಿ ಹೊಂದಿರುತ್ತೆ. ಸ್ಕ್ರೀನ್ ಅಲ್ಲಿ ಬಂದು ನಮಗೆ 120 Hz ರಿಫ್ರೆಶ್ ರೇಟ್ ಮತ್ತೆ 3000 ನಿಟ್ಸ್ ನ ಬ್ರೈಟ್ನೆಸ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ LTPO AMOLED ಡಿಸ್ಪ್ಲೇ ನ ಯೂಸ್ ಮಾಡಲಾಗಿದೆ. ಫೋಲ್ಡಬಲ್ ಡ್ಯುಯಲ್ ಡಿಸ್ಪ್ಲೇ ಒಂದಿಗೆ ಬರುವಂತ ಫೋನ್ ಇದಾಗಿದ್ದು HDR ಪ್ಲಸ್ ಕಂಟೆಂಟ್ ನು ಇದರಲ್ಲಿ ನಾವು ಪ್ಲೇ ಮಾಡಬಹುದು. 50 ಮೆಗಾ ಪಿಕ್ಸೆಲ್ ಪ್ಲಸ್ 13 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದು ಹೊಂದಿದ್ದು 13 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಸೆಟಪ್ ಸಹ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಪಂಚೋಲ್ ಡಿಸ್ಪ್ಲೇ ಆಗಿರುತ್ತೆ. ಇದರಲ್ಲಿ MediaTek Dimensity 7300X ಪ್ರೊಸೆಸರ್ ನ ಯೂಸ್ ಮಾಡಿದ್ದು 8GB ರ್ಯಾಮ್ ಇರುತ್ತೆ. 256GB ಬೇಸ್ ವೇರಿಯಂಟ್ ಅಲ್ಲಿ ಸ್ಟೋರೇಜ್ ನ ಇವ್ರು ಕೊಡ್ತಾ ಇದ್ದಾರೆ. 4200 mAh ಬ್ಯಾಟ್ರಿ ಇರುತ್ತೆ. ಮತ್ತೆ ಇದ್ರ Android 14 ಬೇಸ್ ಮೇಲೆ ವರ್ಕ್ ಆಗುವಂತದ್ದು. Android 15 ಗೂ ಸಹ ಇದನ್ನ ಅಪ್ಗ್ರೇಡ್ ಮಾಡ್ಕೊಬಹುದು. ಸೊ ನೀವು Android 15 ಏನಾದ್ರು ರಿಲೀಸ್ ಆದ್ರೆ ನೀವು ಅದನ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಕೊಬಹುದು. ಇವ್ರ ಅಪ್ಡೇಟ್ ಏನಾದ್ರು ಸ್ವಲ್ಪ ಬೇಗ ಕೊಟ್ರೆ, ಇಲ್ಲಾಂದ್ರೆ ಇಲ್ಲ. Motorola Razr 50 ನಮಗೆ ಆಲ್ಮೋಸ್ಟ್ 50,000 ರೂಪಾಯಿಗೆ ಬರುವಂತ ಫೋನ್ ಇದಾಗಿದ್ದು ನಾವು ಸೆಪ್ಟೆಂಬರ್ 10-11ನೇ ತಾರೀಕು ಇದನ್ನ ನೋಡೋದಕ್ಕೆ ಸಿಗ್ಬೋದು ಅಂತ ಬರುತ್ತೆ. ಇದು ಸೇಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫ್ಲಿಪ್ಕಾರ್ಟ್ ಅಮೆಝಾನ್ ಎರಡರಲ್ಲೂ ಇರುತ್ತೆ. ಸೇಲ್ ಬಂದಾಗ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಟೈಮ್ ಟು ಟೈಮ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ಇವಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರ್ಬೋದು. ಈ ಎಲ್ಲ ಫೋನ್ಗಳದ್ದು ಸ್ವಲ್ಪ ಲಿಂಕ್ಸ್ ಏನಾದ್ರು ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ ಸಹ ಮಾಡಬಹುದಾಗಿದೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಮೋಟರೋಲಾದವ್ರದ್ದು Edge 50 Neo ಅಂದ್ಬಿಟ್ಟು ಇದು 6.67 ಇಂಚಸ್ ನ ಡಿಸ್ಪ್ಲೇ ಇದು ಹೊಂದಿದ್ದು ಇದರಲ್ಲೂ HDR ಪ್ಲಸ್ ಕಂಟೆಂಟ್ ನ ಸಪೋರ್ಟ್ ಮಾಡುವಂತ POLED ಡಿಸ್ಪ್ಲೇ ಇದರಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 13 ಮೆಗಾ ಪಿಕ್ಸೆಲ್ ಪ್ಲಸ್ 10 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುವಂತ ಈ ಫೋನ್ 32 ಮೆಗಾ ಪಿಕ್ಸೆಲ್ ನ ಪಂಚೋಲ್ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದರಲ್ಲೂ ಸಹ MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದು 12GB ರ್ಯಾಮ್ ಬೇಸ್ ವೇರಿಯಂಟ್ ಆಗಿರುತ್ತೆ. 256GB ಸ್ಟಾರ್ಟಿಂಗ್ ಸ್ಟೋರೇಜ್ ವೇರಿಯಂಟ್ ಆಗಿರುತ್ತೆ. ಮತ್ತೆ ಇದರಲ್ಲಿ 4310 mAh ಬ್ಯಾಟರಿ ಇದ್ದು ಇದು Android 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನ್ ಇದಾಗಿರುತ್ತೆ. Motorola Edge 50 Neo ಫೋನ್ ಬಂದ್ಬಿಟ್ಟು ನಮಗೆ ಅರೌಂಡ್ 30,000 ರೂಪಾಯಿಗೆ ಲಾಂಚ್ ಆಗುವ ಫೋನ್ ಇದಾಗಿದ್ದು ನಾವು ಇದನ್ನ ಸೆಪ್ಟೆಂಬರ್ 18 ಅಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Vivo V40e ಅಂದ್ಬಿಟ್ಟು ಈ ಫೋನ್ ಬಂದ್ಬಿಟ್ಟು 6.78 ಇಂಚಸ್ ನ 120 Hz ರಿಫ್ರೆಶ್ ರೇಟ್ ಇರುವಂತ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಅಚೀವ್ ಮಾಡುವಂತ ಕೇಪಬಲ್ ಇರೋ ಈ ಫೋನು ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ವೇಸ್ಟ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ. ವಿವೋ ಅಂದ್ರೇನೆ ಕ್ಯಾಮ್ರಾ ಅಂದ್ರೇನೆ ವಿವೋ. ಸೆಲ್ಫಿಗಳು ತಗೊಳ್ಳೋದಕ್ಕೆ ಮಾತ್ರ ಮಸ್ತ್ ಆಗಿರುತ್ತೆ. ಸೊ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6S Gen 3 ಚಿಪ್ ಸೆಟ್ ನ ಯೂಸ್ ಮಾಡಲಾಗಿದೆ.
ಆಗಿದೆ. ಇನ್ನು ಮಿಕ್ಕಿ ಸ್ಪೆಸಿಫಿಕೇಶನ್ ಎಲ್ಲ ಸ್ಕ್ರೀನ್ ಅಲ್ಲಿ ಇದೆ, ಇಲ್ಲಿಂದ ಓದ್ಕೊಳ್ಳಿ. 8GB ರ್ಯಾಮು ಪ್ಲಸ್ 8GB ವರ್ಚುವಲ್ ರ್ಯಾಮ್ ಇರುತ್ತೆ, 128GB ಇನ್ಬಿಲ್ಟ್ ಮೆಮೊರಿ ಇರುತ್ತೆ, 5500 mAh ಬ್ಯಾಟ್ರಿ ಇರುತ್ತೆ. ಇದು ಆಂಡ್ರಾಯ್ಡ್ 15 ಒಂದಿಗೆ ಬರುವಂತ ಫೋನ್ ಇದಾಗಿದ್ದು 28,000 ರುಪೀಸ್ಗೆ ನಾವು ಈ ಫೋನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. 28-29,000 ಈ ಫೋನ್ ಬರುವಂತದ್ದು ಸೆಪ್ಟೆಂಬರ್ 25-26ಗೆ ನಮ್ಗೆ ಈ ಫೋನು ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು. ನೆಕ್ಸ್ಟ್ ನಮಗೆ ಇನ್ಫಿನಿಕ್ಸ್ ಕಡೆಯಿಂದ ಸೆಪ್ಟೆಂಬರ್ ಅಲ್ಲಿ 3 ಫೋನ್ಗಳು ಲಾಂಚ್ ಆಗ್ತಾ ಇದೆ. ಒಂದು ಬಂದ್ಬಿಟ್ಟು ಇನ್ಫಿನಿಕ್ಸ್ ಹಾಟ್ 50 ಅಂದ್ಬಿಟ್ಟು, ಇನ್ನೊಂದು 50i ಅಂದ್ಬಿಟ್ಟು, ಇನ್ನೊಂದು 50 Pro ಅಂದ್ಬಿಟ್ಟು. ಸೊ ಈ 3 ಫೋನ್ ಸ್ಪೆಸಿಫಿಕೇಶನ್ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ ಓಕೆ ಸ್ಪೆಸಿಫಿಕೇಶನ್ಸ್ ಇದೆ. ಈ ಫೋನ್ಗಳು ಬಂದು ನಮಗೆ 50 ಬಂದ್ಬಿಟ್ಟು 9,900 ರುಪೀಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು 15-16ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಗುವಂತ ಈ ಫೋನ್ 6.8 ಇಂಚಸ್ ನ ಸ್ಕ್ರೀನ್ ಇರುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ, 600 nits ನ ಬ್ರೈಟ್ನೆಸ್ ಇರುತ್ತೆ. ಇದರಲ್ಲಿ IPS ಡಿಸ್ಪ್ಲೇ ಯೂಸ್ ಮಾಡಿರ್ತಾರೆ. ಇದು 10,000 ರೂಪಾಯಿ ಒಳಗಡೆ ಬರುವಂತ ಫೋನ್ ಆಗಿದ್ರೆ ಇದರಲ್ಲಿ ಯಾವುದೇ ರೀತಿ ಅಮೋಲೆಡ್ ಡಿಸ್ಪ್ಲೇನ ಯೂಸ್ ಮಾಡೋ ಚಾನ್ಸ್ ಇರೋದಿಲ್ಲ. ಇದರಲ್ಲಿ 10,000 ರೂಪಾಯಿ ಒಳಗಡೆನೆ ನಮಗೆ ಟ್ರಿಬಲ್ ರಿಯರ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. 32 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಇದರಲ್ಲಿ MediaTek Helio G96 ಚಿಪ್ ಸೆಟ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲೂ ನಮಗೆ 5000 mAh ಬ್ಯಾಟ್ರಿ ಇರುತ್ತೆ, ಮತ್ತೆ ರ್ಯಾಮು ಸ್ಟೋರೇಜ್ ಎಲ್ಲ ನಾನು ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ, ಓದ್ಕೊಂಡ್ಬಿಡಿ. ನೆಕ್ಸ್ಟ್ ಇನ್ಫಿನಿಕ್ಸ್ ಹಾಟ್ 50i ಬಂದ್ಬಿಟ್ಟು ನಮಗೆ 6.64 ಇಂಚಸ್ ನ ಡಿಸ್ಪ್ಲೇ ಇದರಲ್ಲಿ ಹೊಂದಿದ್ದು, ಇದು ಸಹ IPS ಡಿಸ್ಪ್ಲೇ ಒಂದಿಗೆ ಬರುವಂತ ಫೋನ್ ಇದಾಗಿರುತ್ತೆ. ಇದರಲ್ಲಿ ಬ್ಯಾಕ್ ಅಲ್ಲಿ ನಮಗೆ ಡ್ಯುಯಲ್ ರಿಯರ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಪ್ರೈಮರಿ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಅಲ್ಲಿ ಇರೋ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಇದರಲ್ಲೂ ಸಹ 8GB ರ್ಯಾಮ್ 256GB ವೇರಿಯಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟ್ರಿ ಹೊಂದಿರುವಂತ ಈ ಫೋನು ನಮಗೆ 11,000 ರೂಪಾಯಿಗೆ, ಇದು ಸಹ ಸೇಮ್ ಅದೇ ಸೆಪ್ಟೆಂಬರ್ 15-16ನೇ ತಾರೀಕು ನಮಗೆ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು. ನೆಕ್ಸ್ಟ್ ಇದರಲ್ಲೇ ಟಾಪ್ ವೇರಿಯಂಟ್ ಆಗಿರುವಂತ ಇನ್ಫಿನಿಕ್ಸ್ ಹಾಟ್ 50 Pro ನೋಡ್ಕೊಂಡ್ರೆ ಇದರಲ್ಲೂ ಸಹ 6.8 ಇಂಚಸ್ ನ 120 Hz ರಿಫ್ರೆಶ್ ರೇಟ್ ಇರುವಂತ IPS ಡಿಸ್ಪ್ಲೇನೆ ಕೊಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ 13 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುವಂತ ಈ ಫೋನು 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದು ಹೊಂದಿರುತ್ತೆ. ಇದರಲ್ಲೂ ಸಹ MediaTek ನ Helio G99 ಚಿಪ್ ಸೆಟ್ ನ ಯೂಸ್ ಮಾಡಿದ್ದಾರೆ. 8GB ರ್ಯಾಮ್ ಇರುತ್ತೆ, 256GB ಸ್ಟೋರೇಜ್ ಇರುತ್ತೆ, 5000 mAh ಬ್ಯಾಟ್ರಿ ಇರುತ್ತೆ. ಇದು ಆಂಡ್ರಾಯ್ಡ್ 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನು. ನಾವು ಸೆಪ್ಟೆಂಬರ್ 15-16ನೇ ತಾರೀಕು ಈ ಫೋನ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ 3 ಫೋನ್ಗಳಲ್ಲಿ ಸ್ವಲ್ಪ ಸಿಮಿಲರ್ ಆಪ್ಷನ್ಸ್ ಇದ್ರೆ ಒಂದು ಚೂರ್ ಚೇಂಜಸ್ ಇದಾವೆ ಅಷ್ಟೇ. ಈ ಫೋನು ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಮಾಡ್ಬೋದು. ಬಟ್ ಈ ಪ್ರೋ ಮಾಡಲ್ ಬಂದ್ಬಿಟ್ಟು 15,999 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂತದ್ದು. ಕಾರ್ಡ್ ಆಫರ್ಸ್ ಎಲ್ಲ ಹೋಗಿ ಒಂದು 13,000 ರೂಪಾಯಿಗೆ ಸಿಗ್ಬೋದು. ನೆಕ್ಸ್ಟ್ ನಮಗೆ ಟೆಕ್ನೋ ಕಡೆಯಿಂದ ಒಂದು ಐಫೋನ್ ಲಾಂಚ್ ಆಗ್ತಾ ಇದೆ, iPhone 17 ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಮಗೆ ಅವರು ಬೇರೆ ಹೆಸರು ಇಟ್ಟಿದ್ದಾರೆ, ಸ್ಪಾರ್ಕ್ ಗೋ 1 ಅಂದ್ಬಿಟ್ಟು. ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ, iPhone 17 ಅಂತ ಇಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದರಲ್ಲಿ 6.67 ಇಂಚಸ್ ನ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ 13 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಕಂಪ್ಲೀಟ್ ಇದು ಐಫೋನ್ ನ ಲುಕ್ ಕೊಡ್ತಾ ಇದೆ. ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಮತ್ತೆ ಇದರಲ್ಲಿ ಯೂನಿಸಾಕ್ ನ T615 ಅನ್ನೋ ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ 3GB ರ್ಯಾಮ್ ಪ್ಲಸ್ 3GB ವರ್ಚುವಲ್ ರ್ಯಾಮ್ ಇದ್ದು 64GB ಇನ್ಬಿಲ್ಟ್ ಮೆಮೊರಿ ಇರುತ್ತೆ, 5000 mAh ಬ್ಯಾಟ್ರಿ ಇರುತ್ತೆ. ಇದು ಆಂಡ್ರಾಯ್ಡ್ 14 ಒಂದಿಗೆ ಬರುವಂತ ಫೋನ್ ಇದಾಗಿದ್ದು, ಇದನ್ನು ನಾವು ಸೆಪ್ಟೆಂಬರ್ 2nd ವೀಕ್ ಆರ್ 3rd ವೀಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಅರೌಂಡ್ 8,000 ರೂಪೀಸ್ ಬರುತ್ತೆ. ಕಾರ್ಡ್ ಆಫರ್ಸ್ ಎಲ್ಲ ಹೋಗಿ ಒಂದು 6,500 ರೂಪಾಯಿಗೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಸ್ಯಾಮ್ಸಂಗ್ ಕಡೆಯಿಂದ ತುಂಬಾ ಜನ ವೆಯ್ಟ್ ಮಾಡುವಂತ FE ಸೀರೀಸ್ ಗ್ಯಾಲಕ್ಸಿ S24 FE ನ ನಮ್ಗೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಮಾಡೋ ಚಾನ್ಸಸ್ ಇದೆ. ಈ ಫೋನ್ ಅಲ್ಲಿ ನಮ್ಗೆ 6.7 ಇಂಚಸ್ ನ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ, 1900 nits ನ ಬ್ರೈಟ್ನೆಸ್ ಇರುತ್ತೆ. ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ ನ ಯೂಸ್ ಮಾಡ್ತಾರೆ. 50 ಮೆಗಾ ಪಿಕ್ಸೆಲ್ 12 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 10 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಇರುತ್ತೆ. Exynos 2400 ಈ ಪ್ರೊಸೆಸರ್ ನ ಇದರಲ್ಲಿ ಯೂಸ್ ಮಾಡ್ತಾರೆ. Exynos ಪ್ರೊಸೆಸರ್ಸ್ ಓಕೆ, ಬಟ್ ಆದ್ರೆ ಇದರಲ್ಲಿ 12GB ರ್ಯಾಮ್ ಸ್ಟಾರ್ಟಿಂಗ್ ವೇರಿಯಂಟ್ ಇರುತ್ತೆ, 256GB ಇನ್ಬಿಲ್ಟ್ ಸ್ಟೋರೇಜ್ ಇರುತ್ತೆ. ಇದರಲ್ಲಿ 4565 mAh ಬ್ಯಾಟ್ರಿ ಇದೊಂದಿದ್ದು ಆಂಡ್ರಾಯ್ಡ್ 14 ಬೇಸ್ ಮೇಲೆ ವರ್ಕ್ ಆಗುವ ಫೋನ್ ಇದಾಗಿರುತ್ತೆ. ಆಂಡ್ರಾಯ್ಡ್ 15ಗೆ ಇದನ್ನ ಅಪ್ಗ್ರೇಡ್ ಸಹ ಮಾಡ್ಕೊಬಹುದು. ಲಾಸ್ಟ್ ಟೈಮ್ S23 FE ಬಂದ್ಬಿಟ್ಟು 55,000 ರೂಪಾಯಿಗೆ ಲಾಂಚ್ ಮಾಡಿದ್ರು. ಈ ಸರಿ ಇನ್ನೊಂದು 5,000 ರೂಪಾಯಿ ಜಾಸ್ತಿ ಮಾಡಿ 60,000 ರೌಂಡ್ ಫಿಗರ್ ಮಾಡಿದ್ದಾರೆ. ನೀವೇನಾದ್ರೂ ಒಂದ್ ಚೂರ್ ವೆಯ್ಟ್ ಮಾಡಿ, ಸೆಪ್ಟೆಂಬರ್ ಅಲ್ಲಿ ಏನಾದ್ರೂ ಸೇಲ್
ಸೇಲ್ ಬಂದ್ರೆ, ಬಿಗ್ ಬಿಲಿಯನ್ ಡೇ ಸೇಲ್ ಬರುತ್ತಲ್ಲ ಸೆಪ್ಟೆಂಬರ್ ಅಲ್ಲಿ ಏನಾದ್ರು ಬಂದ್ರೆ, ನಿಮ್ಗೆ ಈ ಫೋನು ಜಸ್ಟ್ 36 to 40,000 ರೇಂಜ್ ಗೆ ಫೋನ್ ಸಿಗೋ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ನೀವು ಕಂಪ್ಲೀಟ್ 60,000 ಪೇ ಮಾಡ್ಬೇಕಾಗುತ್ತೆ. ಕಾರ್ಡ್ ಆಫರ್ಸ್ ಆಳುಮುಳೆ ಎಲ್ಲ ತೆಗೆದ್ರು ಒಂದು 6,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 54,000 ರೂಪಾಯಿಗೆ ಈ ಫೋನು ಲಾಂಚ್ ಆಗ್ತಾ ಇರುವಂತದ್ದು. ಬಟ್ ಇದನ್ನ ಅಕ್ಟೋಬರ್ ಫಸ್ಟ್ ವೀಕ್ ವರೆಗೂ ವೇಟ್ ಮಾಡೋದು ಡೌಟ್. ಸೆಪ್ಟೆಂಬರ್ ಅಲ್ಲೇ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡ್ದಲ್ಲ ಡೈಮಂಡ್ಸ್, ಈ ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಆಗೋ 15 ಫೋನ್ಗಳ ಲಿಸ್ಟ್ ಆದ್ರೆ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇದರಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ವಿತೌಟ್ EMI ನೀವು ಯಾವ ಫೋನ್ ನ ಪರ್ಚೇಸ್ ಮಾಡಬಹುದು ಅನ್ನೋದನ್ನ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಎಲ್ಲ ಫೋನ್ಗಳ ಡೀಟೇಲ್ಸ್ ನಾನು ಟೈಮ್ ಟು ಟೈಮ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇವಾಗೆಲ್ಲ ಕೆಲವೊಂದು ಫೋನ್ಗಳು ಲಾಂಚ್ ಆಗಿದೆ, ಇದ್ರ ಸೇಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೇಲ್ ಸ್ಟಾರ್ಟ್ ಆಗ್ತಿದ್ದಂಗೆ ವಿತ್ ಕಾರ್ಡ್ ಆಫರ್ಸ್ ಯಾವ್ಯಾವ ಆಫರ್ಸ್ ಇರುತ್ತೆ, ಏನೇನಿರುತ್ತೆ ಎಲ್ಲ ಟೈಮ್ ಟು ಟೈಮ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಡಬಹುದು. ಹೊಸದಾಗಿ ನಾವು ವಾಟ್ಸ್ಆಪ್ ಚಾನಲ್ ಸಹ ಕ್ರಿಯೇಟ್ ಮಾಡಿದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀವಿ. ನಮ್ಮ ವೆಬ್ಸೈಟ್ ಇವಾಗ ಆಲ್ರೆಡಿ ಲೈವ್ ಆಗ್ತಾ ಇದೆ. ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲಾ ಫೋನ್ಗಳ ಲಿಸ್ಟಿಂಗ್ಸ್ ಮಾಡಿರ್ತೀನಿ. ಈ ಎಲ್ಲಾ ಫೋನ್ಗಳ ಸ್ಪೆಸಿಫಿಕೇಶನ್ ಮತ್ತೆ ಎಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು, ಯಾವಾಗ ಏನ್ ಆಫರ್ ಇರುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಬಹುದು. ಸೊ ವೆಬ್ಸೈಟ್ ನ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಎಲ್ಲಾ ಕಡೆ ನೀವು ಚೆಕ್ಔಟ್ ಮಾಡಬಹುದಾಗಿದೆ. ವೆಬ್ಸೈಟ್ ಅಲ್ಲೇ ಬೇರೆ ಡೀಟೇಲ್ಸ್ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ಬರೀ ಡೀಲ್ಸ್ ಇರುತ್ತೆ. ಆ ಟೈಮ್ದು ಲಿಮಿಟೆಡ್ ಡೀಲ್ಸ್ 1 hour 2 hourಗೋಸ್ಕರ ಇರೋ ಡೀಲ್ಸ್ ಮಾತ್ರ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಇನ್ನ ಮಿಕ್ಕಿದೆಲ್ಲ ಮೇಜರ್ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ವೆಬ್ಸೈಟ್ ಅಲ್ಲಿ ಎಲ್ಲಾ ಫೋನ್ಗಳ ಲಿಸ್ಟಿಂಗ್ಸ್ ಇರುತ್ತೆ, ನೀವು ಅಲ್ಲಿಂದ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಮಾತ್ರ ತಗೊಬೋದಾಗಿದೆ. ಸೊ ಇದಾಗಿತ್ತು ಡೈಮಂಡ್ಸ್ ಇವತ್ತಿನ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.